ವೆಲ್ಕಮ್ ಬ್ಯಾಕ್ ಎ ಬಸ್ ಮಂತ್ಲಾಗ್ ಎಲ್ಲ ಹೋಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬಂದು ಫೆಸ್ಟಿವಲ್ ಅಂದರೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಪ್ಪ ಅಂತ ಅನ್ಕೋಬೋದು, ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಆಲ್ಕೆರೆ ವೀರಭದ್ರೇಶ್ವರ ಸ್ವಾಮಿದು ಕೊಂಡ, ಅಲ್ಲಿಗೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಯಾಕಪ್ಪ ಅಂದರೆ ಇದು 24 ವರ್ಷ ಆಗಿದೆಯಂತೆ ಹಬ್ಬ ಮಾಡಿ. ಹಾಗಾಗಿ ನಾನು ನೋಡಿರಲಿಲ್ಲ, ಅಂದರೆ ಈಗ ನಮ್ಮ ಸೈಡ್ ಅದು ಜಾಸ್ತಿ ಹಬ್ಬ ಮಾಡ್ತಿಲ್ಲ. ಹಂಗಾಗಿ ಎಲ್ಲರೂ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಫುಲ್ಲು ಲೈಟಿಂಗ್ಸ್ ಜೋರಾಗಿತ್ತು, ತುಂಬಾ ವೆಹಿಕಲ್ಸು ಮಾತ್ರ ಜೋರು ಫುಲ್ಲು, ಅಂದರೆ ತುಂಬಾ ರಶ್ ಕೂಡ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಜನಸಾಗರನೇ ಸೇರಿದೆ ಅಂತ ಹೇಳ್ಬೋದು. ಅಂದಾಜು ಮೇಲೆ ಹೇಳ್ಬೇಕು ಅಂದರೆ 20,000 ಜನದ ಮೇಲೆ ಸೇರಿದೆ. ಈಗಾಗಲೇ ಒಂದು 3 ಡೇಸ್ 4 ಡೇಸಿಂದನೂ ಡೈಲಿ ಬಂದು ತುಂಬ ಜನ ನೋಡಿದ್ದಾರಂತೆ ಕೊಂಡನ. ಯಾಕಪ್ಪ ಅಂತಂದರೆ ಅಲ್ಲಿ ತುಂಬಾ ಜಾಸ್ತಿ ಜೋರಾಗಿ ಮಾಡೋದು ಇದು ಹಬ್ಬನ. ಕೊಂಡನೂ ಕೂಡ ತುಂಬಾ ಬೇಯಿಸ್ತಾರಂತೆ, ತುಂಬಾ ಸೌದೆ ಕೂಡ ಇತ್ತು. ಹಂಗಾಗಿ ಇನ್ನು ನಾವು ಕೂಡ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಆದರೆ ತುಂಬಾ ಪಾರ್ಕ್ ಮಾಡೋಕ್ಕೆ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಹಾಕ್ತಿದ್ವಿ. ಸುಮಾರು ಕಾರ್ ಪಾರ್ಕ್ ಮಾಡ್ತಾಯಿದ್ವಿ, ನಾವು ವೆಯ್ಟ್ ಮಾಡ್ತಾಯಿದ್ವಿ. ಗದ್ದೆಗೆ ಹಾಕಬೇಕಾಯ್ತು. ಈಗ ಯಾಕಪ್ಪ ಅಂತಂದರೆ ಅಲ್ಲೆಲ್ಲೂ ರೋಡ್ ಸೈಡ್ ನಿಲ್ಲಿಸೋ ಆಗಿಲ್ವಂತೆ. ಯಾಕಪ್ಪ ಅಂದರೆ ತುಂಬ ಜನ ಇರೋದ್ರಿಂದ, ವೆಹಿಕಲ್ಸ್ ಇರೋದ್ರಿಂದ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 1 ಕಿಲೋಮೀಟ್ರ್ ಇದೆ ನಾವು ಪಾರ್ಕ್ ಮಾಡಿರೋದಕ್ಕೂ ದೇವಸ್ಥಾನಕ್ಕೂ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೊರಟ್ವಿ. ಪಾಪುನ ಅವರ ತಾತ ಎತ್ಕೊಂಡಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ನಮ್ಮ ತಮ್ಮಯ್ಯಪ್ಪ ಎತ್ಕೊಂಡು ಹೋಗ್ತಾರೆ, ಅಂದರೆ ಚಿಕ್ಕ ಮಾವ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸುಮಂತ್ ಅವ್ರು ಫುಲ್ಲು ಜೋರಾಗಿ ವಾಕ್ ಮಾಡ್ಕೊತಿದ್ದಾರೆ. ಯಾಕಪ್ಪ ಅಂದರೆ ವೆಹಿಕಲ್ಸ್ ಇದೆಯಲ್ಲ, ನಡ್ಕೊಂಡು ಹೋಗಬೇಕು. ಅದು ಬೇರೆ ಬಿಸಿಲು ಕೂಡ ತುಂಬಾ, ಬಿಸಿಲು ತಾಪಕ್ಕೇ ತುಂಬ ಸುಸ್ತಾಗ್ತಿತ್ತು. ಇನ್ನು ಫೈನಲಿ ಬಂದ್ವಿ ನಾವು ಕೊಂಡದ ಹತ್ರ. ತುಂಬಾ ರಶ್ಶು ಅಂದರೆ ತುಂಬಾ ರಶ್ಶು. ಯಪ್ಪ ಸಾಕಪ್ಪ ಅನ್ನೋಂಗೆ ಆಗ್ಬಿಟ್ಟಿತ್ತು. ಇನ್ನು ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಏನಪ್ಪ ಅಂದರೆ ಮಿಷಿನ್ ನೀರು ತೊಗೊಂಡೋಗ್ತಾರಂತಾನೆ. ಮೀಸಲು ನೀರು ಅಂದರೆ ನಮ್ಮ ಕಡೆ ಮಿಷಿನ್ ನೀರು ಅಂತಾರೆ, ಇಲ್ಲಿ ಮೀಸಲು ನೀರು ಅಂತಾರೆ. ಅದು ತುಂಬಾ ಜೋರಾಗಿ ನಡೀತಿತ್ತು ಬೆಳಗ್ಗೆನೇ. ಎಷ್ಟು ಜನ ಇದೆ ಅಂದರೆ ನೀವೇ ನೋಡ್ಬೋದು. ಫುಲ್ ಇಡೀ ಊರ್ದೇನೆ ಎಲ್ಲ ತುಂಬಾ ಕ್ರೌಡ್ ಇದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ತುಂಬಾ ಲೇಟಾಗಿ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಕಾರಣಾಂತರದಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮು ಇದು ಮೀಸಲು ನೀರು ತಂದಿರೋದು. ಹಾಗಾಗಿ ಇನ್ನು ಗುರುವಾರ ದಿನ ಎಲ್ಲರಿಗೂ ಕೂಡ ಅನ್ನ ಸಂದರ್ಪಣೆ ಇದೆ, ಅಂದರೆ ದೇವಸ್ಥಾನದ ಕಡೆಯಿಂದ. ಅದು ಕೂಡ ತುಂಬ ಜೋರಾಗಿ ನಡೆಸ್ತಾ ಇದ್ದಾರೆ. ಅದು 20,000 ಜನದ ಮೇಲೆ ಮಾಡಿಸ್ತಾ ಇರೋದು. ಎಲ್ಲರೂ ಹೋಗಿ ಪಾತ್ರರಾಗಿ ಅಂತ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ದೇವ್ರ ಪ್ರಸಾದ ಸಿಗೋದು ಅಪರೂಪ. ಹಂಗಾಗಿ ಮಿಸ್ ಮಾಡದೆ ಹೋಗಿ ನೋಡಿ ನೀವು. ಹಾಗೆಯೇ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೀತಿನ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ನೋಡ್ಬೋದು ಕೊಂಡ 25 ಅಡಿ ಇದೆ. ಇದು ಅಂದರೆ ದೇವಸ್ಥಾನದ್ದು, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಹೆಬ್ಬಾಗ್ಲಲ್ಲಿ ಒಂದು ಬಸಪ್ಪಂದು ವಿಗ್ರಹ ಇದೆ. ಅದು ಕರೆಕ್ಟಾಗಿ ಅದು ಎತ್ತರಕ್ಕೆ ಇರಬೇಕಂತೆ ಅಂದ್ಬಿಟ್ಟು ಆ ಥರ ಇರೋದು. ದೇವ್ರನ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ದೇವ್ರ ಫೋಟೋನು ಕೂಡ. ದೇವಸ್ಥಾನದೊಳಗಡೆ ಅಂತೂ ತುಂಬಾ ರಶ್ಶು. ಇನ್ನು ಸೌದೆ ಕೂಡ ಎಲ್ಲ ಇಲ್ಲೇ ಎಷ್ಟು ಹಾಕಿದ್ದಾರೆ ನೋಡ್ಬೋದು ನೀವು. ಇದು ಬಂದು ಸಂಜೆ 5:15ಕ್ಕೆ ಹಚ್ಚುತ್ತಾರೆ ಅಂತ ಹೇಳಿದ್ರು. ಕೊಂಡನ ಕೇಳಿದ್ವಿ ನಾವು. ಹಾಗಾಗಿ ವಾಕ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಸುತ್ತ ಒಂದು ರೌಂಡ್ ಬಂದ್ವಿ. ಇದು ಏನಪ್ಪ ವಿಶೇಷ ಅಂತಂದರೆ, ಅಳಿಲು ಬಂದು ಸೌದೆ ಮೇಲ್ಗಡೆ, ಅಂದರೆ ಕೊಂಡಕ್ಕೆ ಹಾಕಿದಾರಲ್ಲ ಸೌದೆ, ಅದ್ರ ಮೇಲೆ ಹೋದರೆ ಅವರು ಕೊಂಡ ಹಚ್ಚುತ್ತಾರೆ ಅಂತ ತುಂಬ ಜನ ಕೇಳಿದೆ, ಅಲ್ಲಿ ಹೇಳಿದ್ರು. ಇನ್ನು ಸುಮಂತ್ ಅವರು ವಿಚಾರಿಸ್ಕೊಂಡು ಬಂದರು. ಇನ್ನು ಪಾಪು ಕೂಡ ತುಂಬಾ ಬಿಸಿಲು ತಾಪ ಇತ್ತಲ್ಲ, ಅವನು ಫುಲ್ಲು ಮೇಲ್ಗಡೆ ನೋಡ್ತಾ ಇದ್ದಾನೆ. ಡ್ರೋನ್ ಬಿಟ್ಟಿದ್ರಲ್ಲ, 2-3 ಡ್ರೋನ್ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾನೆ. ಅದನ್ನು ನೋಡಿಕೊಂಡು ನಾವು ವೀಡಿಯೋ ಕ್ಯಾಪ್ಚರ್ ಮಾಡ್ತೀರ, ನಮ್ಗಿಂತ ಹೆಚ್ಚಾಗಿ ಅವ್ರ ಮೇಲ್ಗಡೆಯಿಂದಲೇ ಬಿಟ್ರಲ್ಲ, ಅದೇ ಖುಷಿ. ಅದು ತುಂಬಾ ಖುಷಿ ಪಡ್ತಾಯಿದ್ದೆ. ನನ್ನ ಮಗೇನು ಚಿಟ್ಟೆ ಆಟ ಆಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ನಾವು ತುಂಬ ಜನ ವಿಚಾರಿಸ್ಕೊಂಡು ಬಂದ್ವಿ. ಇಲ್ಲಿ ಬಂಡಿ ಸೇವೆ ಅಂತ ಅಂದ್ಬಿಟ್ಟು ಮಾಡ್ತಿದ್ರು, ಅಂದರೆ ಬಂಡಿ ಕಟ್ತಾರೆ, ಆದರೆ ಇಲ್ಲಿ ಎತ್ತಂಗಡಿನೇ ಕಟ್ಟಿದ್ರು. ನೋಡಿಕೊಂಡು ಫೈನಲಿ ಕೊಂಡ ಹಚ್ಚಿದ್ರು. ಆಮೇಲೆ ಫೈರ್ ಇಂಜಿನ್ ಮಾತ್ರ ತುಂಬಾ ನಿಂತಿದ್ವು. ಯಾಕಪ್ಪ ಅಂದರೆ ಸ್ವಲ್ಪ ಬೆಂಕಿ ಅಲ್ವಾ, ಹೆಚ್ಚು ಕಮ್ಮಿ ಆದರೆ ಅಂತ ಅಂದ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾಯಿದ್ರು. ತುಂಬ ಜನ ಸೆಲ್ಫಿ ತೊಗೊಂಡ್ರು, ಫೋಟೋ ಹೊಡ್ಸ್ಕೊಂಡ್ರು. ವಿಡಿಯೋ ಅಂತೂ ತುಂಬ ಕ್ಯಾಪ್ಚರ್ ಮಾಡಿದ್ದಾರೆ. ಯೂಟ್ಯೂಬ್ ಮಾಡೋರಂತೂ ತುಂಬ ಜನ ಇದ್ದರು ಆಲ್ಮೋಸ್ಟು, ನಾನು ನೋಡ್ದಾಗೇ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಟೈಮಲ್ಲಿ ಬಿಗ್ ಬಾಸ್ ರಜತ್ ಅವರ ಮಾವ ಬಂದಿದ್ದರು, ಅಂದರೆ ಅಕ್ಷತಾ ಅವರ ಅಪ್ಪ ಬಂದಿದ್ದರು, ಮತ್ತು ಅಕ್ಷತಾ ಅವ್ರು ಬಂದಿದ್ದರು. ಎಲ್ಲರೂ ಬಂದಿದ್ದರು ಕೊಂಡ ನೋಡೋಕ್ಕೆ ಅಂತಲೇ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಬೆಳಗಿನ ಜಾವ 5-6 ಗಂಟೆಗೇನೋ ಕೊಂಡ ಆಯ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ತುಂಬ ವೆಯ್ಟ್ ಮಾಡಿದ್ವಿ. ಯಾಕಪ್ಪ ಅಂದರೆ ಕೊಂಡ ನೋಡ್ಕೊಂಡು ಹೋಗೋಣ ಅಂತ. ತುಂಬಾ ಸೌದೆ ಅಂತೂ ತುಂಬ ಚೆನ್ನಾಗಿ ಉರಿಯಿತು. ಹಂಗೆ ಸುಮಂತ್ ಅವ್ರ ಮನಸ್ಸಲ್ಲಿ ಒಂದು ಡೌಟ್ ಇತ್ತು, ಏನಪ್ಪ ಅಂದರೆ ಸೌದೆ ನಿಜವಾಗ್ಲೂ ಉರಿಯುತ್ತಾ ಅನ್ನೋ ಡೌಟ್ ಇತ್ತು. ಯಾಕಪ್ಪ ಅಂದರೆ ತುಂಬ ಇತ್ತಲ್ಲ, ಹಂಗಾಗಿ ಇಷ್ಟು ಬೇಯುತ್ತಾ ಬೆಳಿಗ್ಗೆ ಹೊತ್ತಂತೆ, ಅದು 6 ಗಂಟೆ ಟೈಮ್ ಒಳಗಡೆ ಆಗುತ್ತಾ ಅನ್ನೋದು ಡೌಟ್ ಇತ್ತು. ನೀವು ನೋಡ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ದೊಪ್ಪ ಸೌದೆನ ಕೆಳಗಡೆ ತೆಗೆದಾಕ್ಬಿಟ್ಟು ನೀರು ಹಾಕ್ತಾಯಿದ್ದಾರೆ. ಯಾಕಪ್ಪ ಅಂತಂದರೆ ಅವ್ರು ಹೋಗ್ಬೇಕಾರೆ, ಕೊಂಡಾಯ್ಬೇಕಾರೆ ಅವ್ರ ಕಾಲಿಗೆ ಸ್ವಲ್ಪ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಗೆ ತಳ್ಳಿದ್ದಾರೆ ಎಲ್ಲನೂ ಕೂಡ.
ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಇದನ್ನ ನೋಡೋಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು. ತುಂಬ ಜನ ನೋಡೋಕ್ಕೆ ಬರೋಕ್ಕಾಗದಿರೋರಿಗೆಲ್ಲ ಈ ವಿಡಿಯೋ ನಾನು ಹಾಕ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಸ್ವಲ್ಪ ಲೇಟ್ ಆಯಿತು, ಬೇಜಾರಂತೂ ಮಾಡ್ಕೊಬೇಡಿ. ಹಾಗೆ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಾವು ಕಾಯ್ತಿದ್ದ ಟೈಮ್ ಬಂತು. ನೀವೇ ನೋಡಿಬಿಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕೊಂಡಾಯ್ತಾ ಇರೋದನ್ನ. ಆದರೂ ಪಾಪ ಲಾಸ್ಟಲ್ಲಿ ಏನಪ್ಪ ಒಂದು ವಿಷಯ ಹೇಳ್ಬೇಕಂದ್ರೆ, ಕೊಂಡಾದಿರೋರ ಕಾಲು ಮಾತ್ರ ತುಂಬಾ ಗಾಯ ಆಗಿದೆ. ಅಂದರೆ ಇದು ಕೊಂಡಾಯೋ ಟೈಮಲ್ಲಿ ಮೈ ಮೇಲೆ ದೇವ್ರು ಬರಲ್ವಂತೆ, ದೇವ್ರು ಬರ್ದೇ ಕೊಂಡಾಯೋದು ಇದು. ತುಂಬ ಕಡೆ ದೇವ್ರು ಬಂದು ಕೊಂಡಾಯಿತೆ ಅಂತ ಹೇಳ್ತಾರೆ. ಇಲ್ಲ, ಈ ಪೂಜಾರಿ ಮೇಲ್ಗಡೆ ದೇವ್ರು ಬಂದಿರಲಿಲ್ಲ, ಹಂಗೆ ಕೊಂಡಾದಿತ್ತು. ಲಾಸ್ಟ್ ಮೊಮೆಂಟಲ್ಲಿ ಕೊಂಡಾದ್ಮೇಲೆ ದೇವ್ರು ಬಂತು. ಹಂಗಾಗಿ ಈ ವಿಡಿಯೋನ ನಿಮಗೋಸ್ಕರ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಶಾರ್ಟ್ಸಲ್ಲಿ ಕೂಡ ಬಂದಿದೆ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ಹೇಮಾ ಸುಮಂತ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.